ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೋಣಂ. अनंत अनंत सिद्ध परमेष्टि भगवान की जय हो. श्री महावीर भगवान की जय हो. आचार्य श्री सकल कीर्ति महाराज की जय हो. आचार्य श्री विद्यासागर महाराज की जय हो. मुनिश्री महानसागर महाराज की जय हो. मुनिश्री विदित सागर महाराज की जय हो. मुनिश्री प्रणम्य सागर महाराज की जय हो. मूरु कडिमे 9 कोटि मुनिराज की जय हो. जिनवाणी माता की जय हो. अहिंसा परमो धर्म की जय हो. परम पूज्य आचार्य श्री सकल कीर्ति कृत श्री महावीर पुराण अध्याय 7. ಲೋಕಪತಿಗಳು ಮಾಡಿದರು ಪ್ರಭುಗಳ ಭಕ್ತಿ ಗುಣಗಾನ, ಎಲ್ಲ ವಿಘ್ನಗಳ ನಾಶಗೊಳಿಸಿದರು ಪಾರ್ಶ್ವನಾಥ ಭಗವಾನ. ಅರ್ಥ: ಮಹಾಪ್ರಭುಗಳ ಸದ್ಗುಣಗಳ ವರ್ಣನೆಯು ಲೋಕಪತಿಗಳ ಮೂಲಕ ಯಾವಾಗಲೂ ಆಗುತ್ತದೆ. ಅವರು ಪಾರ್ಶ್ವನಾಥ ಭಗವಾನರು ಎಲ್ಲ ವಿಘ್ನಗಳ, ಅಂದರೆ ಗ್ರಂಥ ನಿರ್ಮಾಣ ಸಂಬಂಧಿ ಬರುವಂತಹ ವಿಘ್ನಗಳನ್ನು ನಾಶ ಮಾಡಲಿ. ಅಂದರೆ ಗ್ರಂಥ ನಿರ್ಮಾಣದಲ್ಲಿ ಯಾವುದೇ ಪ್ರಕಾರದ ಅಡ್ಡಿ ಆತಂಕಗಳು ಆಗದೇ ಇರಲಿ. ನಾವು ಭಗವಾನ ಮಹಾವೀರರ ದೂರವರ್ತಿ ಭವಗಳು ಮತ್ತು ವರ್ತಮಾನದ ಹಿಂದಿನ 18 ಭವಗಳನ್ನು ತಿಳಿಯುತ್ತಾ ಇದ್ದೆವು. ಅದರಲ್ಲಿ 16ನೇ ಭವದಲ್ಲಿ ಅಚ್ಯುತೇಂದ್ರ ಸ್ವರ್ಗದ ದೇವನಾಗಿ ಮಹಾವೀರರ ಜೀವ ಬಂದಿರುತ್ತದೆ. ಅಲ್ಲಿ ತನ್ನ ಪೂರ್ವಜನ್ಮದಲ್ಲಿ ಮಾಡಿದ ತಪದ ಪ್ರಭಾವದಿಂದ ಈ ಸ್ವರ್ಗದ ಸುಖ ಭೋಗಗಳು ಸಿಕ್ಕಿರುವುದು ಎಂದು ಅವಧಿಜ್ಞಾನದ ಮೂಲಕ ತಿಳಿದುಕೊಂಡಿತು. ಅದಾದ ಬಳಿಕ ತನ್ನ ಪರಿವಾರದೊಂದಿಗೆ ಅಕೃತ್ರಿಮ ಜಿನ ಚೈತ್ಯಾಲಯಕ್ಕೆ ಹೋಗಿ ಜಿನೇಂದ್ರ ಭಗವಂತರ ವಂದನೆ ಭಕ್ತಿ ಮಾಡಲು ಆರಂಭಿಸಿದರು. ಇಷ್ಟನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಇದರ ಮುಂದುವರೆದ ಭಾಗ. ಭರತ ಕ್ಷೇತ್ರದಲ್ಲಿ ವಿದೇಹ ಹೆಸರಿನ ವಿಸ್ತಾರವಾದ ಒಂದು ದೇಶವಿದೆ. ಧಾರ್ಮಿಕ ಪುರುಷರ ವಾಸಸ್ಥಳವಾದ ಕಾರಣ ಆ ವಿದೇಹ ಕ್ಷೇತ್ರವು ಅತ್ಯಂತ ಶೋಭಾಯಮಾನವಾಗಿದೆ. ಇಲ್ಲಿಂದ ಎಷ್ಟೋ ಜನ ಮುನಿಗಳು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಹೆಸರಿಗೆ ತಕ್ಕಂತೆ ಈ ಸ್ಥಾನದ ಗುಣವೂ ಸಹ ಸಾರ್ಥಕವಿದೆ. ಇಲ್ಲಿಯ ನಿವಾಸಿಗಳು 16 ಕಾರಣ ಭಾವನೆಗಳ ವಿಚಾರ ಮಾಡಿ ತೀರ್ಥಂಕರ ನಾಮಕರ್ಮದ ಬಂಧ ಮಾಡಿಕೊಳ್ಳುತ್ತಾರೆ. ಯಾರು ಪಂಚೋತ್ತರ ನಾಮದ ಅಹಮೇಂದ್ರ ಸ್ಥಾನದಲ್ಲಿ
ಮುಟ್ಟುತ್ತಾರೆ. ಭಕ್ತಿಪೂರ್ವಕವಾಗಿ ಉತ್ತಮ ಪಾತ್ರರಿಗೆ ದಾನ ಕೊಡುವುದರಿಂದ ಭೋಗಭೂಮಿಯಲ್ಲಿ ಜನ್ಮ ಪಡೆಯುವುದು ಇಲ್ಲಿಯ ನಿವಾಸಿಗಳಿಗೆ ಸಾಮಾನ್ಯವಾದ ಮಾತಿದೆ. ಇಲ್ಲಿಯ ಯಾವುದೇ ಜೀವವು ಭಗವಾನರ ಪೂಜೆ ಫಲ ಸ್ವರೂಪವಾಗಿ ಇಂದ್ರಪದಕ್ಕೆ ನಿಶ್ಚಿತವಾಗುತ್ತಾರೆ. ಈ ಸ್ಥಾನವು ಅರ್ಹಂತ ಕೇವಲಿ ಭಗವಾನರ ಮೋಕ್ಷ ಭೂಮಿ ಇದೆ. ಈ ಕಾರಣ ಇಲ್ಲಿಯ ಪ್ರತಿಯೊಂದು ಸ್ಥಳವು ಮೋಕ್ಷ ಸ್ಥಳವಾಗಿದೆ. ಈ ಭೂಮಿಯನ್ನು ಮನುಷ್ಯರು, ದೇವ ಮತ್ತು ವಿದ್ಯಾಧರ ಎಲ್ಲರೂ ನಮಸ್ಕರಿಸುತ್ತಾರೆ. ಇಲ್ಲಿಯ ವನ ಪರ್ವತಗಳು ಧ್ಯಾನ ಮಾಡಲು ಯೋಗಿಗಳಿಗೆ ಅತ್ಯಂತ ಶೋಭಾಯಮಾನವಾಗಿವೆ. ಇಲ್ಲಿಯ ಎತ್ತರವಾದ ಹಾಗೂ ಭವ್ಯವಾದ ಜಿನಾಲಯಗಳನ್ನು ನೋಡಿದಾಗ ಮಹಾನ್ ಧಾರ್ಮಿಕ ಸ್ಥಾನವೆಂದು ತಿಳಿದು ಬರುವುದು. ವಿದೇಹದ ಗ್ರಾಮ, ಓಣಿ ಎಲ್ಲವೂ ಜಿನಾಲಯಗಳಿಂದ ಶೋಭಾಯಮಾನವಾಗಿದ್ದವು. ಇಲ್ಲಿಯ ಮುನಿ ಸಮೂಹವು 4 ಪ್ರಕಾರದ ಸಂಘದ ಜೊತೆಗೆ ಧರ್ಮದ ಪ್ರವೃತ್ತಿಯ ಸಲುವಾಗಿ ವಿಹಾರ ಮಾಡುತ್ತಿರುತ್ತಾರೆ. ಇದೇ ಭರತ ಕ್ಷೇತ್ರದ ಮಧ್ಯದಲ್ಲಿ ಕುಂಡಲಾಪುರದ ಹೆಸರಿನ ಒಂದು ಅತ್ಯಂತ ರಮಣೀಯವಾದ ನಗರವಿದೆ. ಇಲ್ಲಿ ವಿಶೇಷವಾಗಿ ಧರ್ಮಾತ್ಮರ ಮನೆಗಳಿವೆ. ಇಲ್ಲಿಯ ಕೋಟೆಗಳು, ಬಾಗಿಲುಗಳು ಹಾಗೂ ದಾಟಲು ಸಾಧ್ಯವಿರದ ಕಂದಕಗಳು ಎಲ್ಲವನ್ನು ನೋಡಿ ಅಪರಾಜಿತನಿಗೆ ಅಯೋಧ್ಯ ನಗರದ ಭವ್ಯತೆ ತಿಳಿದು ಬರುತ್ತದೆ. ಈ ನಗರದಲ್ಲಿ ಎಲ್ಲ ತೀರ್ಥಂಕರರ ಜನ್ಮ ಕಲ್ಯಾಣದ ಮಹಾನ್ ಉತ್ಸವಗಳು ಆಚರಿಸಲಾಗಿದೆ. ದೇವಗಣಗಳ ಯಾತ್ರೆಯಿಂದ ಈ ನಗರದಲ್ಲಿ ಯಾವಾಗಲೂ ಗದ್ದಲ ಇದ್ದೇ ಇರುತ್ತದೆ. ಇಲ್ಲಿಯ ಎತ್ತರವಾದ ಮತ್ತು ಬಂಗಾರ ಮತ್ತು ರತ್ನಗಳಿಂದ ನಿರ್ಮಿತವಾದ ಜಿನಮಂದಿರಗಳನ್ನು ನೋಡಿ ಕುಂಡಲಾಪುರದ ಕುರಿತು ಜನರಲ್ಲಿ ಅಪಾರ ಶ್ರದ್ಧೆಯಾಗುತ್ತಿತ್ತು. ಆ ನಗರವು ಧರ್ಮದ ಸಮುದ್ರದಂತೆ ತಿಳಿದು ಬರುತ್ತಿತ್ತು. ಅಲ್ಲಿಯ ಜಿನಾಲಯಗಳು ಜಯ ಜಯ ಶಬ್ದದಿಂದ, ಸ್ತುತಿ, ನೃತ್ಯ, ಗೀತೆ ಮುಂತಾದವುಗಳಿಂದ ಎಲ್ಲವೂ ಶಬ್ದಗಳಿಂದ ತುಂಬಿದಂತೆ ಕಂಡುಬರುತ್ತಿದ್ದವು. ಸ್ವರ್ಗದ ಉಪಕರಣಗಳನ್ನು ನೋಡಿ ರತ್ನಮಯಿ ಮೂರ್ತಿಗಳ ದರ್ಶನ ಮಾಡಿ ಜನರು ಕೃತಾರ್ಥರಾಗುತ್ತಿದ್ದರು. ಅಲ್ಲಿಯ ಜಿನಮಂದಿರಗಳ ಪೂಜೆ ಆರಾಧನೆಗಳ ಸಲುವಾಗಿ ಯಾವಾಗಲೂ ಜನಸಮೂಹದ ಗದ್ದಲವೇ ಇರುತ್ತಿತ್ತು. ದರ್ಶನದ ಸಲುವಾಗಿ ಬರುವಂತಹ ಭವ್ಯ ಜೀವರು ದೇವತೆಗಳಂತೆ ಕಂಡುಬರುತ್ತಿದ್ದರು. ಅಲ್ಲಿಯ ದಾನಿಗಳು, ಸ್ತ್ರೀಯರು, ಪುರುಷರು ತಮ್ಮ ಅತಿಥಿಗಳನ್ನು ಅಥವಾ ಮುನಿಗಳ ಆಗಮದ ದಾರಿ ಕಾಯುತ್ತಿದ್ದರು. ಅವರು ಪಾತ್ರದಾನ ಕೊಡುವಲ್ಲಿ ಬಹಳ ಉದಾರರಿದ್ದರು. ಈ ನಗರದ ಎತ್ತರವಾದ ಕೋಟೆಯನ್ನು ನೋಡಿದಾಗ ಅವರು ಉಚ್ಚ ಸ್ಥಾನದ ದಾನದ ಸಲುವಾಗಿ ಸ್ವರ್ಗದ ದೇವತೆಗಳನ್ನು ಕರೆಯುತ್ತಿರುವರು ಎಂದು ಎನಿಸುತ್ತಿತ್ತು. ಈ ನಗರದ ನಿವಾಸಿಗಳು ದಾತಾರರು, ಧರ್ಮಾತ್ಮರು, ಶೂರ ವೀರರು, ವ್ರತಶೀಲರು ಮುಂತಾದವರಿಂದ ಕೂಡಿದವರಾಗಿ ಸಂಯಮಿಗಳಾಗಿದ್ದರು. ಆ ಜಿನದೇವ ಹಾಗೂ
ನಿಗ್ರಂಥ ಗುರುಗಳ ಭಕ್ತಿ ಸೇವೆ ಮತ್ತು ಪೂಜೆಯಲ್ಲಿ ಯಾವಾಗಲೂ ತತ್ಪರರಾಗುತ್ತಿದ್ದರು. ಅವರ ಧಾರ್ಮಿಕ ಕಾರ್ಯಗಳು ಯಾವಾಗಲೂ ಆರಂಭ ಇರುತ್ತಿದ್ದವು. ಈ ಪ್ರಕಾರ ಅವರು ಬಹಳ ಶ್ರೀಮಂತ, ಸುಖಿ ಮತ್ತು ಬುದ್ಧಿವಂತರಾಗಿದ್ದರು. ಆ ನಗರದ ರಾಜನ ಹೆಸರು ಸಿದ್ಧಾರ್ಥ ಎಂದಿತ್ತು. ಅವನು ನಾಥವಂಶ ರೂಪಿ ಆಕಾಶಕ್ಕೆ ಶೋಭೆಯನ್ನುಂಟು ಮಾಡುವ ಸೂರ್ಯನಂತಿದ್ದನು. ಆ ಮಹಾರಾಜನು ಮತಿ, ಶ್ರುತ, ಅವಧಿ ಈ 3 ಜ್ಞಾನಗಳನ್ನು ಧಾರಣ ಮಾಡಿದವನು ಇದ್ದನು. ಅವನು ಯಾವಾಗಲೂ ನೀತಿ ಮಾರ್ಗಕ್ಕೆ ಆಶ್ರಯ ಕೊಟ್ಟಿದ್ದನು. ಜಿನದೇವನ ಭಕ್ತನಾಗಿದ್ದನು. ಮಹಾದಾನಿ ಮತ್ತು ದಿವ್ಯ ಜ್ಞಾನವನ್ನು ಧರಿಸಿದವನಾಗಿದ್ದನು. ಇವನ ಸಮ್ಯಕ್ತವು ಬಹಳ ಪ್ರಬಲವಾಗಿತ್ತು. ಅವನ ಚರಣಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು, ಭೂಮಿ ಗೋಚರರು ಮತ್ತು ದೇವತೆಗಳು ಸೇವೆ ಮಾಡುತ್ತಿದ್ದರು. ಅವನ ಪುಣ್ಯವು ಬಹಳ ವಿಶೇಷವಾಗಿತ್ತು. ಅವರು ಎಲ್ಲ ರಾಜರಲ್ಲಿ ಇಂದ್ರನ ಸಮಾನ ಶೋಭಾಯಮಾನವಾಗಿ ಕಾಣುತ್ತಿದ್ದರು. ಅವನಿಗೆ ತ್ರಿಶಲ ಎಂಬ ಹೆಸರಿನ ಅತ್ಯಂತ ರೂಪವತಿ, ಗುಣವತಿ ರಾಣಿ ಇದ್ದಳು. ಅವಳ ಪ್ರವೃತ್ತಿಯೂ ಸಹ ಮಹಾರಾಜನಂತೆಯೇ ಇತ್ತು. ಅವಳು ಪತಿ ಪಾರಾಯಣಿಯಾಗಿದ್ದಳು. ದೊಡ್ಡ ಸಾಧ್ವಿಯಾಗಿದ್ದಳು. ಅವಳ ಕಾಂತಿ ಮತ್ತು ಅಲೌಕಿಕ ಸುಂದರತೆಯು ಸರಸ್ವತಿಯಂತೆ ಇತ್ತು. ಅವಳ ಚರಣ ಕಮಲಗಳು ಅದೇ ರೀತಿ ಕಂಡುಬರುತ್ತಿದ್ದವು. ಅವಳ ಉಗುರು ರೂಪಿ ಕಿರಣಗಳಿಂದ ಪೂರ್ಣ ಅರಮನೆಯೇ ಶೋಭಾಯಮಾನವಾಗುತ್ತಿತ್ತು. ಅವಳ 2 ಸುಂದರ ತೊಡೆಗಳು ಬಾಳೆ ದಂಡಿನಂತೆ ಕಾಣುತ್ತಿದ್ದವು. ಆಳವಾದ ವಕ್ಷಸ್ಥಲದಿಂದ ಕೂಡಿದ ರಾಣಿಯನ್ನು ನೋಡಿ ರತಿಯೂ ಸಹ ಸ್ವಲ್ಪ ಸಮಯದ ತನಕ ಲಜ್ಜಿತಳಾಗುತ್ತಿದ್ದಳು. ಅವಳ ಕೋಮಲ ಕಂಠಗಳ ಮತ್ತು ಕೈಗಳ ಆಭೂಷಣಗಳನ್ನು ಇಡೀ ಅರಮನೆಯನ್ನೇ ಪ್ರಕಾಶಿತಗೊಳಿಸುತ್ತಿದ್ದವು. ಕಿವಿಯಲ್ಲಿಯ ಕುಂಡಲಗಳಿಂದ ತಲೆಯು ಅಷ್ಟಮಿಯ ಚಂದ್ರನಂತೆಯೂ ಶೋಭಿಸುತ್ತಿದ್ದವು. ಮನೋಹರವಾದ ಕಣ್ಣಿನ ಹುಬ್ಬುಗಳು ಮತ್ತು ನೀಲ ಕೇಶದಿಂದ ಕೂಡಿದ ರಾಣಿಯ ಸ್ವರೂಪವು ಜಗತ್ತಿನ ಎಲ್ಲ ಸುಂದರ ಪರಮಾಣುಗಳ ಮೂಲಕ ಅವಳನ್ನು ನಿರ್ಮಾಣ ಮಾಡಲಾಗಿದೆಯೋ ಎಂಬಷ್ಟು ಸುಂದರವಾಗಿದ್ದಳು. ಇದರ ಹೊರತಾಗಿ ಅವಳ ಅಂಗ ಉಪಾಂಗಗಳನ್ನು ಸ್ತ್ರೀಯರಿಗೆ ಯೋಗ್ಯವಾದ ರೀತಿಯಲ್ಲಿ ರಚಿಸಲ್ಪಟ್ಟಿದ್ದು ಅವಳ ಆಕರ್ಷಕ ಮತ್ತು ಭವ್ಯವಾಗಿದ್ದವು. ಆ ದೇವಿಯು ಗುಣ ರತ್ನಗಳ ಖನಿಯಾಗಿದ್ದಳು. ಅನೇಕ ಶಾಸ್ತ್ರಗಳಲ್ಲಿ ನಿಪುಣಳು. ಸರಸ್ವತಿ ದೇವಿಯಂತೆಯೂ ಕಂಡು ಬರುತ್ತಿದ್ದಳು. ಅವಳು ಇಂದ್ರನಿಗೆ ಸಚಿದೇವಿಯಿದ್ದಂತೆ ಪ್ರಿಯತಮನಿಗೆ ಪ್ರೀತಿಯವಳಾಗಿದ್ದಳು. ಅವಳು ಮಹಾರಾಜನ ಅತ್ಯಧಿಕ ಪ್ರೇಮವನ್ನು ಪಡೆಯುತ್ತಿದ್ದಳು. ಮಹಾರಾಜ ಮತ್ತು ಮಹಾರಾಣಿ ಇಬ್ಬರೂ ಸಹ ದೇವಸಮಾನವಾದ ಸುಖವನ್ನು ಉಪಭೋಗ ಮಾಡುತ್ತಾ ಜೀವನ ಕಳೆಯತೊಡಗಿದರು. ಕಥೆಯನ್ನು ಕೇಳುಗರಿಗೆ ನೆನಪಿಗಿರಬಹುದು. ಅಚ್ಯುತ ಸ್ವರ್ಗದ ಇಂದ್ರನು
ಬಹಳ ವೈಭವದಿಂದ ತನ್ನ ಸಮಯ ಕಳೆಯತೊಡಗಿದನು. ಸೌಧರ್ಮ ಸ್ವರ್ಗದ ಇಂದ್ರನು ಒಂದು ದಿವಸ ಕುಬೇರನಿಗೆ ಹೇಳಿದನು, ಈಗ ಅಚ್ಯುತೇಂದ್ರನ ಆಯು ಕೇವಲ 6 ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಇನ್ನು ಅವನು ಇದೇ ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ಸಿದ್ಧಾರ್ಥ ರಾಜನ ರಾಣಿ ತ್ರಿಶಲಾದೇವಿಯ ಗರ್ಭದಿಂದ ಕೊನೆಯ ತೀರ್ಥಂಕರ ಶ್ರೀ ವರ್ಧಮಾನರ ರೂಪದಲ್ಲಿ ಜನ್ಮ ಹೊಂದುತ್ತಾನೆ. ಆದುದರಿಂದ ಈ ನಗರದಲ್ಲಿ ಹೋಗಿ ನೀನು ಮೊದಲಿನಂತೆಯೇ ರತ್ನಗಳ ಮಳೆಯನ್ನು ಆರಂಭ ಮಾಡಬೇಕು ಮತ್ತು ಅದರೊಂದಿಗೇನೆ ಉಳಿದ ಆಶ್ಚರ್ಯಗಳು ಸಹ ಪರಹಿತದ ಸಲುವಾಗಿ ಉಂಟು ಮಾಡು. ಇಂದ್ರನ ಈ ಆಜ್ಞೆಯ ಅನುಸಾರ ಯಕ್ಷಾಧಿಪತಿ ಕುಬೇರನು ಬೇಗನೆ ಮಧ್ಯಲೋಕದಲ್ಲಿ ಬಂದನು. ಅವನು ಅತ್ಯಂತ ಆನಂದದಿಂದ ಸಿದ್ಧಾರ್ಥ ರಾಜನ ಅರಮನೆಯ ಸಂಪೂರ್ಣ ಅಂಗಳದಲ್ಲಿ ರತ್ನಗಳ ಮಳೆ ಆರಂಭ ಮಾಡಿದನು. ಅರಮನೆಯಲ್ಲಿ ಬೀಳುತ್ತಿರುವ ರತ್ನಗಳ ವೃಷ್ಟಿಯು ಐರಾವತ ಆನೆಯ ಸೊಂಡಿಲಿನಿಂದಲೇ ಬೀಳುತ್ತಿದೆಯು ಎಂಬಂತೆ ತಿಳಿದು ಬರತೊಡಗಿತು. ಆ ಸಮಯ ರತ್ನ ಸುವರ್ಣಗಳ ಮಲೆಯು ಆಕಾಶದಿಂದ ಬೀಳುತ್ತಿರುವುದು ಪ್ರಕಾಶರೂಪಿ ಮಾಲೆಯು ತಂದೆ ತಾಯಿಯರ ಸೇವೆ ಮಾಡಲು ಬರುತ್ತಿರುವನು ಎಂಬಂತೆ ತಿಳಿದು ಬರತೊಡಗಿತು. ಗರ್ಭಧಾರಣೆಯ 6 ತಿಂಗಳು ಮೊದಲಿನಿಂದಲೇ ಅರಮನೆಯ ಕಲ್ಪವೃಕ್ಷದ ಪುಷ್ಪಗಳು, ಸುಗಂಧಿತ ನೀರು, ಸುವರ್ಣ ಮತ್ತು ರತ್ನಗಳ ರಾಶಿಯಿಂದ ದೇದೀಪ್ಯಮಾನವಾಗತೊಡಗಿತು. ರತ್ನಕಿರಣಗಳ ಹೊಳೆಯುವಿಕೆಯಿಂದ ಆ ಅರಮನೆಯು ಸೂರ್ಯ ಮುಂತಾದ ಗ್ರಹ ಚಕ್ರದ ಸಮಾನ ಹೊಳೆಯತೊಡಗಿತು. ಆ ಸಮಯ ನಗರದೆಲ್ಲ ಇದೇ ಮಾತಿನ ಚರ್ಚೆಯಾಗತೊಡಗಿತು. ಅನೇಕ ಭವ್ಯ ಜನರು ಹೇಳತೊಡಗಿದರು, ನೋಡಿರಿ, ಇವರು 3 ಜಗತ್ತಿನ ಗುರುವಿನಂತೆಯೇ ಅಪೂರ್ವ ಮಹಿಮೆಯುಳ್ಳವರು. ಇಂದು ರತ್ನಗಳ ಮಳೆಯಿಂದ ಕುಬೇರನು ರಾಜಮಹಲನ್ನು ಪರಿಪೂರ್ಣಗೊಳಿಸಿದನು. ಅವನ ಇಂಥ ಮಾತುಗಳನ್ನು ಕೇಳಿ ಮತ್ತು ಜನರು ಸಹ ಹೇಳಲು ಆರಂಭಿಸಿದರು. ಇದರಲ್ಲಿ ಸ್ವಲ್ಪವೂ ಸಹ ಆಶ್ಚರ್ಯವಿಲ್ಲ. ಏನೆಂದರೆ, ರಾಜನ ಮನೆಯಲ್ಲಿ ಜನ್ಮವಾಗುವ ಪುತ್ರ ಅರ್ಹಂತನ ಸೇವೆಗಾಗಿಯೇ ದೇವೇಂದ್ರನು ಭಕ್ತಿವಶನಾಗಿ ಹೀಗೆ ಮಾಡಿದ್ದಾನೆ ಎಂದರು. ಅವರ ಇಂಥ ಮಾತುಗಳನ್ನು ಕೇಳಿ ಬೇರೆ ಜನರು ಸಹ ಹೇಳಿದರು, ಇದು ಧರ್ಮದ ಪ್ರಭಾವವೇ ಆಗಿದೆ. ಅದರದ್ದೇ ಫಲಸ್ವರೂಪವಾಗಿ ಮಗ ಅರ್ಹಂತನ ಜನ್ಮದ ಪ್ರಸನ್ನತೆಯಲ್ಲಿ ರತ್ನಗಳು ಬಿಟ್ಟು ಬಿಡದೆ ಮಲೆಯಾಗಲು ರತ್ನಗಳ ಆ ವಿರಾಮ ಮಲೆಯು ಆಗತೊಡಗಿತು. ಕಾರಣವೇನೆಂದರೆ ಧರ್ಮದ ಪ್ರಭಾವನೆಯಿಂದ ಆಗಿದೆ. 3 ಲೋಕಗಳಲ್ಲಿ ತೀರ್ಥಂಕರರಾಗುವಂತಹ ಪೂಜ್ಯ ಪದದ ಪುತ್ರನ ಜನ್ಮವಾಗುತ್ತದೆ. ನಿಜವಾಗಿಯೂ ಸಂಸಾರದ ದುರ್ಬಲತೆಯಿಂದ ದುರ್ಬಲವಾದ ವಸ್ತುಗಳು ಧರ್ಮದಿಂದ ಸುಲಭವಾಗಿ ಉಂಟಾಗುತ್ತವೆ. ಇದನ್ನು ಯಾರೇ ಹೇಳಿದರೂ ಸಹ ಇದು ಸಂಪೂರ್ಣ ಸತ್ಯವಿದೆ. ಧರ್ಮದ ಅಭಾವದಲ್ಲಿ ಪುತ್ರ ಮುಂತಾದ ಇಷ್ಟ ವಸ್ತುಗಳು
ಎಂದೂ ಪ್ರಾಪ್ತಿಯಾಗಲಾರವು. ಆದ್ದರಿಂದ ಸುಖದ ಪ್ರಾಪ್ತಿ ಉಂಟು ಮಾಡುವ ಜನರಿಗೆ ಪ್ರಯತ್ನಪೂರ್ವಕವಾಗಿ ಅಹಿಂಸಾ ರೂಪ ದಯೆ ಲಕ್ಷಣ ರೂಪ ಧರ್ಮವನ್ನು ಎಲ್ಲರೂ ಪಾಲಿಸಬೇಕು. ಈ ಧರ್ಮವು ನಿರ್ದೋಷ ಅನುರತ ಮತ್ತು ಮಹಾರಥದ ಭೇದದಿಂದ ಎರಡು ಪ್ರಕಾರವಾಗಿದೆ. ಒಂದು ದಿನದ ಘಟನೆ ಹೀಗಿದೆ. ಮಹಾರಾಣಿ ತ್ರಿಶಲೆಯು ರಾತ್ರಿಯಲ್ಲಿ ಕೋಮಲ ಹಾಸಿಗೆಯ ಮೇಲೆ ನಿದ್ರಿಸುತ್ತಿದ್ದಳು. ಪುಣ್ಯ ಉದಯದ ಕಾರಣ ರಾತ್ರಿಯ ಬೆಳಗಿನ ಜಾವದಲ್ಲಿ ಅವಳು 16 ಸ್ವಪ್ನಗಳನ್ನು ನೋಡಿದಳು. ಅವೆಲ್ಲವೂ ಕಲ್ಯಾಣಕಾರಕ ಮತ್ತು ಸೌಭಾಗ್ಯ ಸೂಚಕವಾಗಿದ್ದವು. 16 ಸ್ವಪ್ನಗಳಲ್ಲಿ ಅವಳು ಮೊಟ್ಟ ಮೊದಲು ಮದೋನ್ಮತ ಆನೆಯನ್ನು ನೋಡಿದಳು. ನಂತರ ಚಂದ್ರನಂತೆ ಕಾಣುವಂತಹ ಶುಭ ಲಕ್ಷಣವುಳ್ಳ ಎತ್ತರವಾದ ಹೆಗಲುಳ್ಳ ಎತ್ತನ್ನು ನೋಡಿದಳು. ಎತ್ತು ಗಂಭೀರ ಶಬ್ದಗಳನ್ನು ಮಾಡುತ್ತಿರುವಂತೆ ಕಾಣಿಸಿತು. ಮೂರನೆಯದ್ದು ಅಪೂರ್ವ ಕಾಂತಿ ಹಾಗೂ ಬೃಹತ್ ಶರೀರ, ಕೆಂಪು ಹೆಗಲುಳ್ಳ ಸಿಂಹವನ್ನು ನೋಡಿದಳು. ನಾಲ್ಕನೆಯ ಸ್ವಪ್ನದಲ್ಲಿ ಕಮಲರೂಪಿ ಸಿಂಹಾಸನದ ಮೇಲೆ ವಿರಾಜಮಾನ ಲಕ್ಷ್ಮೀದೇವಿಯು ದೇವ ಆನೆಗಳ ಮೂಲಕ ಸ್ನಾನ ಮಾಡುತ್ತಿರುವುದನ್ನು ನೋಡಿದಳು. ಐದನೇ ಸ್ವಪ್ನದಲ್ಲಿ ಸುಗಂಧಿತ ಮಾಲೆಗಳೆರಡು ಕಂಡಳು. ಆರನೇ ಸ್ವಪ್ನದಲ್ಲಿ ತಾವರೆಗಳಿಂದ ಸುತ್ತುವರಿದಿರುವ ಚಂದ್ರನನ್ನು ನೋಡಿದಳು. ಆದ್ದರಿಂದ ವಿಶ್ವವೇ ಎಲ್ಲೆಡೆಯೂ ತಿಳಿದು ಬರುತ್ತಿತ್ತು. ಏಳನೇ ಸ್ವಪ್ನದಲ್ಲಿ ದೇವಿಯು ಕತ್ತಲೆಯನ್ನು ನಾಶ ಮಾಡುವಂತಹ ಸೂರ್ಯನು ಉದಯಚಲ ಪರ್ವತದಿಂದ ಹೊರಡುತ್ತಿರುವುದನ್ನು ನೋಡಿದಳು. ಎಂಟನೇ ಸ್ವಪ್ನದಲ್ಲಿ ಕಮಲಪತ್ರಗಳಿಂದ ಮುಚ್ಚಲ್ಪಟ್ಟ ಮುಖವುಳ್ಳ ಬಂಗಾರದ 2 ಕಲಶಗಳನ್ನು ನೋಡಿದಳು. ಒಂಬತ್ತನೇ ಸ್ವಪ್ನದಲ್ಲಿ ಕೆರೆಯ ತಿಳಿ ನೀರಿನಲ್ಲಿ 2 ಮೀನುಗಳು ಈಜಾಡುವುದನ್ನು ನೋಡಿದಳು. ಆ ಕೆರೆಯು ಅರಳಿದ ಕಮಲಗಳಿಂದ ತುಂಬಿತ್ತು ಮತ್ತು ಆ ಕಮಲಗಳಿಂದ ಕೆರೆಯು ಶೋಭಾಯಮಾನವಾಗಿ ಕಾಣುತ್ತಿತ್ತು. 10ನೇ ಸ್ವಪ್ನದಲ್ಲಿ ಪೂರ್ಣ ತುಂಬಿದ ಕೆರೆಯನ್ನು ನೋಡಿದಳು. ಅದರಲ್ಲಿ ಕಮಲ ಪುಷ್ಪಗಳ ಹಳದಿ ರಜಕಣಗಳು ತೇಲುತ್ತಿದ್ದವು. 11ನೆಯ ಸ್ವಪ್ನದಲ್ಲಿ ಗಂಭೀರ ಗರ್ಜನೆ ಮಾಡುತ್ತಿರುವಂತಹ ಚಂಚಲ ತರಂಗಗಳಿಂದ ಕೂಡಿದ ಸಮುದ್ರವನ್ನು ನೋಡಿದಳು. 12ನೇ ಸ್ವಪ್ನದಲ್ಲಿ ಅವಳು ದೇದೀಪ್ಯಮಾನ ಮಣಿಗಳಿಂದ ಕೂಡಿದ ಎತ್ತರವಾದ ಸಿಂಹಾಸನ ನೋಡಿದಳು. 13ನೇ ಸ್ವಪ್ನದಲ್ಲಿ ಅಮೂಲ್ಯವಾದ ರತ್ನಗಳಿಂದ ಪ್ರಕಾಶಿತವಾದ ಸ್ವರ್ಗದ ವಿಮಾನವನ್ನು ನೋಡಿದಳು. 14ನೇ ಸ್ವಪ್ನದಲ್ಲಿ ಪೃಥ್ವಿಯನ್ನು ಭೇದಿಸಿ ಮೇಲ್ಗಡೆಗೆ ಬರುತ್ತಿರುವ ಫಣೀಂದ್ರ ಅಂದರೆ ಭವನವಾಸಿ ದೇವ ಎತ್ತರವಾದ ಭವನಗಳನ್ನು ನೋಡಿದಳು. 15ನೇ ಸ್ವಪ್ನದಲ್ಲಿ ಅವಳು ರತ್ನಗಳ ವಿಶಾಲ ರಾಶಿಯನ್ನು ನೋಡಿದಳು. ಅವುಗಳ ಕಿರಣಗಳಿಂದ ಆಕಾಶದವರೆಗೆ ಬೆಳಕಾಗಿತ್ತು. 16ನೇ ಸ್ವಪ್ನದಲ್ಲಿ ಆ ತಾಯಿಯು ಹೊಗೆರಹಿತ ಅಗ್ನಿಯನ್ನು ನೋಡಿದಳು. ಈ 16 ಸ್ವಪ್ನಗಳನ್ನು
ನೋಡಿದ ಬಳಿಕ ತ್ರಿಶಲಾ ಮಹಾರಾಣಿಯು ಪುತ್ರನ ಆಗಮದ ಸೂಚಕವಾದ ಎತ್ತರ ಶರೀರವುಳ್ಳ ಉತ್ತಮ ಆನೆಯು ತನ್ನ ಮುಖದಲ್ಲಿ ಪ್ರವೇಶ ಮಾಡುವುದನ್ನು ನೋಡಿದಳು. ತಾಯಿಯು ಸ್ವಪ್ನಗಳನ್ನು ನೋಡಿದ ನಂತರ ಸ್ವಲ್ಪ ಸಮಯದಲ್ಲಿ ಸೂರ್ಯ ಉದಯವಾಯಿತು. ಮಹಾರಾಣಿಗೆ ಎಚ್ಚರವಾಗುವ ಸಲುವಾಗಿ ಅರಮನೆಯಲ್ಲಿ ಅತ್ಯಂತ ಮಧುರವಾದ ಧ್ವನಿಯುಳ್ಳ ವಾದ್ಯಗಳು ನುಡಿಯತೊಡಗಿದವು. ವಂದನೆ ಮಾಡುವರು. ತಾಯಿಯವರೇ, ಇನ್ನು ತಾವು ಏಳುವ ಸಮಯವಾಯಿತು. ಆದ್ದರಿಂದ ತಾವು ಇನ್ನು ಹಾಸಿಗೆಯನ್ನು ಬಿಟ್ಟು ತಮ್ಮ ಯೋಗ್ಯ ಕಾರ್ಯಗಳನ್ನು ಆರಂಭಿಸಿರಿ. ಆದ್ದರಿಂದ ಕಲ್ಯಾಣಕಾರಿ ವಸ್ತುಗಳು ತಮಗೆ ಬಹಳ ಸುಲಭವಾಗಿ ಪ್ರಾಪ್ತವಾಗುತ್ತವೆ ಎಂದು ಹೇಳಿದರು. ಮುಂಜಾನೆಯ ಸಮಯ ಸಮಭಾವನೆ ಭಾವಿಸುವಂತಹ ಯಾವನೇ ಶ್ರಾವಕನು ಈಗ ಸಾಮಾಯಿಕ ಮಾಡುತ್ತಿರುತ್ತಾನೆ. ಅದರಿಂದ ಕರ್ಮರೂಪಿ ವನವು ಸುಟ್ಟು ಬೂದಿಯಾಗುತ್ತದೆ. ಎಷ್ಟೋ ಭವ್ಯ ಜನರು ಹಾಸಿಗೆಯಿಂದ ಏಳುತ್ತಲೇ ಲಕ್ಷ್ಮಿಯ ಸುಖವನ್ನು ನೀಡುವಂತಹ ಅರ್ಹಂತ ಮುಂತಾದ ಪಂಚ ಪರಮೇಷ್ಠಿಗಳಿಗೆ ನಮಸ್ಕಾರ ಮಂತ್ರದ ಪಾಠ ಆರಂಭಿಸುತ್ತಾರೆ. ಎರಡನೆಯದಾಗಿ ಮಹಾಬುದ್ಧಿವಂತ ಜನರು ತತ್ವಗಳ ಸ್ವರೂಪವನ್ನು ತಿಳಿದು ಮನಸ್ಸನ್ನು ತಡೆದು ಕರ್ಮ ನಾಶಗೊಳಿಸುವ ಸಲುವಾಗಿ ಸುಖದ ಸಮುದ್ರವಾದ ಧರ್ಮಧ್ಯಾನ ಮಾಡುತ್ತಾರೆ. ಕೆಲವರು ಮೋಕ್ಷದ ಪ್ರಾಪ್ತಿಯ ಉದ್ದೇಶದಿಂದ ಶರೀರದ ಕುರಿತಾದ ಮಮತೆಯನ್ನು ತ್ಯಾಗ ಮಾಡಿ ವ್ಯತ್ಸರ್ಗ ತಪವನ್ನು ಧರಿಸುತ್ತಾರೆ. ಈ ತಪವು ಸಮಸ್ತ ಕರ್ಮಗಳನ್ನು ನಾಶ ಮಾಡುವ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಸರ್ವಶ್ರೇಷ್ಠ ಸಾಧನೆಯಾಗಿದೆ. ಈ ಪ್ರಕಾರ ಶುಭ ಭಾವನೆಗಳಿಂದ ಕೂಡಿದ ಸಜ್ಜನ ಜನರು ಸೂರ್ಯನು ಉದಯಿಸುವ ಕಾಲದಲ್ಲಿಯೇ ಧರ್ಮಧ್ಯಾನದಲ್ಲಿ ತೊಡಗುತ್ತಾರೆ. ಯಾವ ಪ್ರಕಾರ ಜಿನದೇವರೂಪಿ ಸೂರ್ಯನು ಉದಯವಾದೊಡನೆ ಮಿಥ್ಯರೂಪಿ ಗಾಢ ಅಂಧಕಾರವು ಇಲ್ಲದಾಗುತ್ತದೆಯೋ ಅದೇ ಪ್ರಕಾರ ಸೂರ್ಯನ ಉದಯವಾದ ಕೂಡಲೇ ತಾರಾ ಸಮೂಹದ ಜೊತೆಗೆ ಚಂದ್ರನು ಸಹ ಪ್ರಭಾವಹೀನನಾಗುತ್ತಾನೆ. ಅದೇ ರೀತಿಯಾಗಿ ಅರ್ಹಂತರೂಪಿ ಸೂರ್ಯೋದಯದಿಂದ ವೇಷಧಾರಿ ರೂಪಿ ಕಳ್ಳರು ಓಡಿ ಹೋಗುತ್ತಾರೆ. ಇದೇ ರೀತಿಯಾಗಿ ಇಂದಿನ ಸೂರ್ಯೋದಯದಿಂದ ಕಳ್ಳರು ತಕ್ಷಣ ಓಡಿ ಹೋಗುವರು. ಅದೇ ರೀತಿಯಾಗಿ ಜಿನವಾಣಿಯ ಪ್ರಕಾಶದಿಂದ ಅಜ್ಞಾನರೂಪಿ ಅಂಧಕಾರದ ವಿನಾಶವಾಗುತ್ತದೆ. ವಂದನೆ ಮಾಡುವ ಜನರ ಮಂಗಲ ಗಾಯನವು ನಡೆದೇ ಇತ್ತು. ಅವರು ಹೇಳುತ್ತಾ ಸಾಗಿದರು, ಹೇ ತಾಯಿ, ಯಾವ ಪ್ರಕಾರ ಶುದ್ಧ ಜ್ಞಾನರೂಪಿ ಕಿರಣಗಳಿಂದ ತೀರ್ಥನಾಥ ಭಗವಾನರು ಶ್ರೇಷ್ಠ ಮಾರ್ಗ ಮತ್ತು ಪದಾರ್ಥಗಳ ಸ್ವರೂಪ ಹೇಳುತ್ತಾರೆ, ಅದೇ ಪ್ರಕಾರ ಈ ಸೂರ್ಯನು ತನ್ನ ಕಿರಣಗಳಿಂದ ಎಲ್ಲ ಪದಾರ್ಥಗಳನ್ನು ಪ್ರಕಾಶಿತಗೊಳಿಸುತ್ತಾನೆ. ಹೇಗೆ ಅರ್ಹಂತರ ವಚನರೂಪಿ ಕಿರಣಗಳಿಂದ ಭವ್ಯ ಜೀವರುಗಳ ಮನರೂಪಿ ಕಮಲವು ಅರಳುತ್ತದೆಯೋ ಹಾಗೆಯೇ ಸೂರ್ಯನ ಕಿರಣಗಳು ಕಮಲವನ್ನು ಪ್ರಫುಲ್ಲಿತಗೊಳಿಸುತ್ತವೆ. ಆದ್ದರಿಂದ
ಹೇ ದೇವಿ, ಈಗ ಪಾತ್ರಃ ಕಾಲವಾಗಿದೆ. ಇದು ಎಲ್ಲ ಪ್ರಕಾರದಿಂದ ಸುಖ ನೀಡುವಂಥದ್ದಾಗಿದೆ. ಧರ್ಮಧ್ಯಾನದ ಸಲುವಾಗಿ ಇದಕ್ಕಿಂತ ಯೋಗ್ಯ ಬೇರೆ ಸಮಯವಿಲ್ಲ. ನೀವು ಬೇಗನೆ ಹಾಸಿಗೆಯನ್ನು ತ್ಯಾಗ ಮಾಡಿ ನಿತ್ಯ ಕಾರ್ಯಗಳನ್ನು ಮುಗಿಸಿರಿ. ನಿಮಗೆ ಇನ್ನು ಸಾಮಾಯಿಕ ಸ್ತವನ ಮುಂತಾದ ಕಲ್ಯಾಣಕಾರಿಣಿ ಸಿದ್ಧಿಗಳು ಪ್ರಾಪ್ತ ಮಾಡಿಕೊಳ್ಳಬೇಕಾಗಿದೆ ಎಂದರು. ಕೆಲವು ಸಮಯದ ನಂತರ ಅನೇಕ ಪ್ರಕಾರದ ವಾದ್ಯಗಳ ಶಬ್ದ ಹಾಗೂ ವಂದಿಜನಗಳ ಮೂಲಕ ಮಂಗಲಮಯ ಹಾಡುವುದು ನಡೆದೇ ಇದ್ದವು. ಮಹಾರಾಣಿ ತ್ರಿಶಲ ಎದ್ದಳು. ಅವಳಿಗೆ ಬೆಳಿಗ್ಗೆ ಬಿದ್ದ ಸ್ವಪ್ನಗಳಿಂದ ಮಹಾಪ್ರಸನ್ನತೆ ಉಂಟಾಗಿತ್ತು. ಹಾಸಿಗೆಯನ್ನು ತ್ಯಾಗ ಮಾಡಿ ಅವಳು ಮೋಕ್ಷ ಪ್ರಾಪ್ತಿಯ ಉದ್ದೇಶದಿಂದ ಸ್ತವನ, ಸಾಮಾಯಿಕ ಮುಂತಾದ ಉತ್ತಮವಾದ ನಿತ್ಯ ಕಾರ್ಯಗಳನ್ನು ಆರಂಭ ಮಾಡಿದಳು. ಈ ಪ್ರಕಾರದ ಅವಳ ನಿತ್ಯ ಕ್ರಿಯೆಗಳು ಯಾವಾಗಲೂ ಕಾರ್ಯಕಾರಿಣಿಯೇ ಇತ್ತು ಮತ್ತು ಎಲ್ಲ ಪ್ರಕಾರದಿಂದ ಮಂಗಲ ಉಂಟು ಮಾಡುವಂಥದ್ದಾಗಿವೆ. ಆಮೇಲೆ ಮಹಾರಾಣಿಯು ಸ್ನಾನ ಮಾಡಿದಳು. ಆಭೂಷಣಗಳಿಂದ ಶೃಂಗಾರಗೊಂಡಳು. ಸುಸಜ್ಜಿತಳಾಗಿ ಸೇವಕರೊಂದಿಗೆ ಮಹಾರಾಜನ ಸಭೆಗೆ ಬಂದಳು. ಮಹಾರಾಜನಿಗೆ ತನ್ನ ಪ್ರಾಣಪ್ರಿಯಳು ತನ್ನೆಡೆಗೆ ಬರುತ್ತಿರುವುದನ್ನು ನೋಡಿ ಬಹಳ ಆನಂದವಾಯಿತು. ಅವಳಿಗೆ ಕೂರಲು ತನ್ನ ಆಸನದಲ್ಲಿಯೇ ಅರ್ಧವನ್ನು ನೀಡಿದನು. ಮಹಾರಾಣಿಯು ಪ್ರಸನ್ನ ಚಿತ್ತಳಾಗಿದ್ದು ಉಚ್ಚಾಸನದಲ್ಲಿ ರಾಜನ ಹತ್ತಿರ ಕುಳಿತಿದ್ದಳು. ಅವಳು ಅತ್ಯಂತ ಮಧುರ ಶಬ್ದಗಳಿಂದ ಮಹಾರಾಜನಿಗೆ ವಿನಂತಿಸಿಕೊಂಡಳು. ದೇವ, ಇಂದು ರಾತ್ರಿಯ 3ನೇ ಪ್ರಹಾರದಲ್ಲಿ ನಾನು ಅತ್ಯಂತ ಆಶ್ಚರ್ಯಜನಕ ಸ್ವಪ್ನಗಳನ್ನು ಕಂಡಿದ್ದೇನೆ. ತಾವು ಈ 16 ಸ್ವಪ್ನಗಳ ಫಲವನ್ನು ಬೇರೆ ಬೇರೆಯಾಗಿ ತಿಳಿಸಿಕೊಡಬೇಕೆಂದು ಬಯಸುತ್ತೇನೆ ಎಂದಳು. ಮಹಾರಾಣಿಯ ಮುಖದಿಂದ ಆ ಸ್ವಪ್ನಗಳನ್ನು ತಿಳಿದುಕೊಂಡು ಮತಿ ಮುಂತಾದ 3 ಜ್ಞಾನಧಾರಕನಾದ ಮಹಾರಾಜ ಸಿದ್ಧಾರ್ಥ ರಾಜನು ಹೇಳಲು ಆರಂಭಿಸಿದನು. ಸುಂದರಿ, ನಾನು ಆದಷ್ಟು ಬೇಗನೆ ಈ ಸ್ವಪ್ನಗಳ ಶುಭ ಫಲಗಳನ್ನು ವರ್ಣನೆ ಮಾಡುತ್ತೇನೆ. ನೀನು ಸಾವಧಾನದಿಂದ ಕೇಳುವಳಾಗು ಮತ್ತು ಹೇಳಲು ಆರಂಭಿಸಿದನು. ಎತ್ತು ನೋಡಿದುದರ ಫಲ ಅವನು ಧರ್ಮಚಕ್ರದ ಸಂಚಾಲಕನಾಗುತ್ತಾನೆ. ಸಿಂಹ ನೋಡಿದುದರ ಫಲ ಆ ಪುತ್ರನು ಕರ್ಮರೂಪಿ ಆನೆಗಳನ್ನು ನಾಶಗೊಳಿಸುವಂತಹ ಅನಂತ ಬಲಶಾಲಿಯಾಗುತ್ತಾನೆ. ಲಕ್ಷ್ಮಿಯ ಅಭಿಷೇಕ ನೋಡಿದುದರ ಫಲ ಸುಮೇರು ಪರ್ವತದ ಮೇಲೆ ಇಂದ್ರಾದಿ ದೇವ ಸಮೂಹದ ಮೂಲಕ ಈ ಬಾಲಕನ ಮಂಗಲಸ್ಥಾನ ಮಾಡಲಾಗುತ್ತದೆ. ಸ್ವಪ್ನದಲ್ಲಿ 2 ಮಾಲೆಗಳನ್ನು ನೋಡಿದುದರ ಫಲ ಅವನು ಸುಗಂಧಿತ ಶರೀರವುಳ್ಳವ ಮತ್ತು ಶ್ರೇಷ್ಠ ಜ್ಞಾನಿಯಾಗುತ್ತಾನೆ. ಚಂದ್ರನ ದರ್ಶನದಿಂದ ಆ ಪುತ್ರನು ಧರ್ಮರೂಪಿ ಅಮೃತದ ಮಳೆಗರೆಯುವುದರ ಫಲ ಭವ್ಯ ಜೀವಿಗಳಿಗೆ ಆನಂದ ಉಂಟು ಮಾಡುವವನಾಗುತ್ತಾನೆ. ಸೂರ್ಯನನ್ನು ನೋಡಿದುದರಿಂದ ಅವನು
ಅಜ್ಞಾನರೂಪಿ ಅಂಧಕಾರವನ್ನು ನಾಶಗೊಳಿಸುವವನಾಗುತ್ತಾನೆ ಮತ್ತು ಸೂರ್ಯ ಸಮಾನ ಕಾಂತಿಯುಳ್ಳವನಾಗುತ್ತಾನೆ. ಜಲದಿಂದ ಪೂರ್ಣ ತುಂಬಿದ ಕೊಡಗಳನ್ನು ನೋಡಿದುದರ ಫಲ ಅವನು ಅನೇಕ ನಿಧಿಗಳ ಸ್ವಾಮಿಯಾಗುತ್ತಾನೆ ಮತ್ತು ಜ್ಞಾನ ಧ್ಯಾನರೂಪಿ ಅಮೃತದ ಕೊಡದಂತಿರುತ್ತಾನೆ. ಜೋಡಿ ಮೀನುಗಳನ್ನು ನೋಡಿದುದರ ಫಲ ಎಲ್ಲರ ಸಲುವಾಗಿ ಕಲ್ಯಾಣಕಾರಿಯಾಗುತ್ತಾನೆ ಹಾಗೂ ಸ್ವತಃ ಮಹಾನು ಸುಖಿಯಾಗುತ್ತಾನೆ. ಸರೋವರ ನೋಡುವುದರಿಂದ ಶುಭ ಲಕ್ಷಣ ಹಾಗೂ ಆಭೂಷಣಗಳಿಂದ ಸುಶೋಭಿತ ಶರೀರವನ್ನು ಹೊಂದಿರುತ್ತಾನೆ. ಸಮುದ್ರ ನೋಡಿದುದರ ಫಲ 9 ಕೇವಲ ಲಬ್ಧಿಯುಳ್ಳ ಕೇವಲ ಜ್ಞಾನಿಯಾಗುತ್ತಾನೆ ಹಾಗೂ ಸಿಂಹಾಸನ ನೋಡಿದುದರಿಂದ ಮಹಾರಾಜ ಪದವಿಯುಳ್ಳ ಜಗತ್ತಿನ ಸ್ವಾಮಿಯಾಗುತ್ತಾನೆ. ಸ್ವರ್ಗದ ವಿಮಾನ ನೋಡಿದುದರ ಫಲ ಆ ಪುತ್ರನು ಸ್ವರ್ಗದಿಂದ ಬಂದು ಅವತರಿಸುವನಾಗುತ್ತಾನೆ ಮತ್ತು ನಾಗೇಂದ್ರ ಭವನದ ಅವಲೋಕನದಿಂದ ಅವಧಿಜ್ಞಾನರೂಪಿ ನೇತ್ರಗಳನ್ನು ಧರಿಸಿದವನಾಗುತ್ತಾನೆ. ರತ್ನಗಳ ರಾಶಿ ನೋಡಿದರ ಫಲ ಅವನು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳ ಮೂಲಕ ರತ್ನಗಳ ಕಣಿಯಾಗುತ್ತಾನೆ. ಹೊಗೆರಹಿತ ಅಗ್ನಿ ನೋಡಿದರ ಫಲ ಅವನು ಕರ್ಮರೂಪಿ ಇಂಧನವನ್ನು ಭಸ್ಮಗೊಳಿಸುವವನಾಗುತ್ತಾನೆ. ಕೊನೆಯಲ್ಲಿ ಗಜೇಂದ್ರನ ದರ್ಶನದ ಫಲ ಅವನು ಅಂತಿಮ ತೀರ್ಥಂಕರನು ಸ್ವರ್ಗದಿಂದ ಚ್ಯುತನಾಗಿ ನಿನ್ನ ನಿರ್ಮಲ ಪವಿತ್ರ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ ಎಂದು ಹೇಳಿದನು. ಮಹಾರಾಜನ ಮುಖಕಮಲದಿಂದ 16 ಸ್ವಪ್ನಗಳ ಫಲವನ್ನು ಕೇಳಿ ಪತಿವ್ರತೆಯಾದ ಮಹಾರಾಣಿಯ ಹೃದಯವು ಪ್ರಫುಲ್ಲಿತಗೊಂಡಿತು. ಅವಳಿಗೆ ಈಗ ತನಗೆ ಪುತ್ರ ಪ್ರಾಪ್ತಿಯಾಗುತ್ತದೆಯೋ ಅನ್ನುವಂತೆ ಅನಿಸಿತು. ಅವಳು ಬಹಳ ಆನಂದಿತಳಾದಳು. ಅದೇ ಸಮಯಕ್ಕೆ ಸೌಧರ್ಮೇಂದ್ರನ ಆದೇಶ ಪಡೆದು ಪದ್ಮ ಮುಂತಾದ ಸರೋವರಗಳಲ್ಲಿ ವಾಸ ಮಾಡುತ್ತಿರುವಂತಹ ಶ್ರೀ ದ್ರಿ ಮುಂತಾದ 6 ಜನ ದೇವಿಯರು ರಾಜಮಹಲದಲ್ಲಿ ಪ್ರವೇಶಿಸಿದರು. ಅವರು ತೀರ್ಥಂಕರರ ಗರ್ಭದಾನದ ಸಲುವಾಗಿ ಸ್ವರ್ಗದಿಂದ ತಂದಂತಹ ಪವಿತ್ರ ವಸ್ತುಗಳಿಂದ ಮಾತೆಯ ಗರ್ಭಶೋಧನ ಮಾಡಿದರು. ಆದ್ದರಿಂದ ಅವರಿಗೆ ವಿಶೇಷ ಪುಣ್ಯ ಪ್ರಾಪ್ತಿಯಾಯಿತು. ಮತ್ತೆ ಅವರು ತಮ್ಮ ಶುಭ ಗುಣಗಳನ್ನು ತಾಯಿಯಲ್ಲಿ ಸ್ಥಾಪನೆಗೊಳಿಸಿ ಅವಳ ಸೇವೆಯಲ್ಲಿ ತೊಡಗಿದರು. ಶ್ರೀದೇವಿಯು ಶೋಭೆಯನ್ನು ನೀಡಿದಳು. ದ್ರಿದೇವಿಯು ಲಜ್ಜೆಯನ್ನು, ಧೃತಿದೇವಿಯು ಧೈರ್ಯವನ್ನು, ಕೀರ್ತಿದೇವಿಯು ಸ್ತುತಿಯನ್ನು, ಬುದ್ಧಿದೇವಿಯು ಶ್ರೇಷ್ಠ ಬುದ್ಧಿಯನ್ನು ಹಾಗೂ ಲಕ್ಷ್ಮೀದೇವಿಯು ಭಾಗ್ಯವನ್ನು ಕೊಡಮಾಡಿದಳು. ಆ ಮಾತೆಯು ಬಹಳ ಗುಣವತಿಯಾದಳು. ಮಹಾರಾಣಿಯು ಮೊದಲಿನಿಂದಲೇ ಸ್ವಭಾವದಿಂದ ಪವಿತ್ರಳಿದ್ದಳು. ಆದರೆ ಯಾವಾಗ ಈ ದೇವಿಯರು ಶುದ್ಧ ವಸ್ತುಗಳಿಂದ ಅವಳನ್ನು ಶುದ್ಧಗೊಳಿಸಿದರು, ಅವಾಗಂತೂ ಅವಳು ಸ್ಫಟಿಕ ಮಣಿಯಂತೆ ತಯಾರಿಸಿದಂತಾದಳು. ಈ ರೀತಿ ಶೋಭಾಯಮಾನಳಾದಳು ಎಂದಿಸಿತು. ಇದರ ನಂತರ ಆಷಾಢ ಮಾಸದ ಶುಕ್ಲ ಪಕ್ಷದ ಶುದ್ಧ ತಿಥಿ ಷಷ್ಠಿಗೆ
ಆಷಾಢ ನಕ್ಷತ್ರದಲ್ಲಿ ಮತ್ತು ಶುಭ ಲಗ್ನದಲ್ಲಿ ಅಚ್ಯುತೇಂದ್ರನು ಸ್ವರ್ಗದಿಂದ ಚ್ಯುತ್ಯನಾಗಿ ತಾಯಿಯ ಶುದ್ಧ ಗರ್ಭದಲ್ಲಿ ಬಂದವನಾದನು. ಮಹಾವೀರ ಸ್ವಾಮಿಯು ತಾಯಿಯ ಗರ್ಭಕ್ಕೆ ಬರುತ್ತಲೇ ಸ್ವರ್ಗದ ಕಲ್ಪವಾಸಿ ದೇವತೆಗಳ ವಿಮಾನಗಳಲ್ಲಿ ಗಂಟೆಗಳ ಧ್ವನಿಯಾಗತೊಡಗಿತು ಮತ್ತು ಇಂದ್ರನ ಆಸನವು ಕಂಪಾಯಮಾನವಾಗತೊಡಗಿತು. ಜ್ಯೋತಿಷಿ ದೇವತೆಗಳ ಲೋಕದಲ್ಲಿ ಸ್ವಯಂ ಸಿಂಹನಾದವಾಗತೊಡಗಿತು. ಬನವಾಸಿ ದೇವತೆಗಳಲ್ಲಿ ಶಂಖ ಮಹಾಧ್ವನಿಯಾಗತೊಡಗಿತು. ವ್ಯಂತರ ದೇವತೆಗಳಲ್ಲಿ ಬೇರಿನಾದವು ಆಯಿತು. ಕೇವಲ ಇಷ್ಟೇ ಅಲ್ಲ, ಮತ್ತು ಸಹ ಆಶ್ಚರ್ಯಜನಕ ಘಟನೆಗಳು ಜರುಗಿದವು. ಆ ಆಶ್ಚರ್ಯಕರಕ ಘಟನೆಗಳನ್ನು ನೋಡಿ 4 ಜಾತಿಯ ದೇವತೆಗಳಿಗೆ ಮಹಾವೀರ ಪ್ರಭುಗಳ ಗರ್ಭಾವತರಣವಾಯಿತು ಎಂದು ತಿಳಿದು ಬಂತು. ನಂತರ ಸ್ವರ್ಗಾಧಿಪತಿಯು ಭಗವಾನರ ಗರ್ಭ ಕಲ್ಯಾಣದ ಉತ್ಸವವನ್ನು ಆಚರಿಸುವ ಉದ್ದೇಶದಿಂದ ನಗರದಲ್ಲಿ ಬಂದರು. ಆ ಸಮಯ ದೇವಸಮೂಹವನ್ನು ಎಲ್ಲರೂ ನೋಡಿದರು. ಅವರು ಸರ್ವೋತ್ತಮವಾದ ಸಂಪತ್ತುಗಳಿಂದ ಶೋಭಿತರಾಗಿದ್ದರು. ತಮ್ಮ ತಮ್ಮ ವಾಹನಗಳಲ್ಲಿ ತಮ್ಮ ತಮ್ಮ ದೇವಿಯರೊಡನೆ ಆರೂಢರಾಗಿದ್ದರು. ಉತ್ತಮ ಧರ್ಮವನ್ನು ಪಾಲನೆ ಮಾಡುವಂತಹ ಹಾಗೂ ಉದ್ಯಮಿಗಳು ಇದ್ದರು. ತಮ್ಮ ಅಂಗದ ಆಭೂಷಣಗಳು ಮತ್ತು ಅವುಗಳ ತೇಜಸ್ಸಿನಿಂದ 10 ದಿಕ್ಕುಗಳನ್ನು ಪ್ರಕಾಶಿತಗೊಳಿಸುವವನಿದ್ದನು. ಅವರ ಧ್ವಜ, ಛತ್ರ, ವಿಮಾನ ಮುಂತಾದವುಗಳು ಆಕಾಶವನ್ನು ಆವರಿಸಿದ್ದವು. ಆ ದೇವತೆಗಳು ತಮ್ಮ ದೇವಿಯ ಜೊತೆಗೆ ಜಯ ಜಯ ಶಬ್ದ ಮಾಡತೊಡಗಿದರು. ಆ ನಗರದ ವಾತಾವರಣವು ನೋಡಲು ಯೋಗ್ಯವಾಗಿತ್ತು. ವಿಮಾನಗಳ ಅಪ್ಸರೆಯು ಮತ್ತು ದೇವಸೇವೆಯಿಂದ ಸುತ್ತುವರಿಯಲ್ಪಟ್ಟ ಆ ನಗರವು ಸ್ವರ್ಗದಂತೆ ಸರ್ವೋತ್ತಮವಾಗಿ ಕಂಗೊಳಿಸುತ್ತಿತ್ತು. ದೇವತೆಗಳ ಜೊತೆಗೆ ಇಂದ್ರನು ಭಗವಾನರ ತಂದೆ ತಾಯಿಯರಿಗೆ ಸಿಂಹಾಸನದ ಮೇಲೆ ಕೂರಿಸಿ ಬಂಗಾರದ ಕೊಡಗಳಿಂದ ಸ್ನಾನ ಮಾಡಿಸಿದನು ಹಾಗೂ ಅವರಿಗೆ ದಿವ್ಯ ಆಭೂಷಣ ಹಾಗೂ ವಸ್ತ್ರ ತೊಡಗಿಸಿದರು. ತಾಯಿಯ ಗರ್ಭಸ್ಥಿತಿ ಭಗವಾನರಿಗೆ ಎಲ್ಲರೂ 3 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದರು. ಈ ಪ್ರಕಾರ ಸೌಧರ್ಮ ಇಂದ್ರನು ಭಗವಾನರ ಗರ್ಭ ಕಲ್ಯಾಣಕ ಮಂಗಲಗೊಳಿಸಿ ಜಿನಮಾತೆಯ ಸೇವೆಯಲ್ಲಿ ದೇವಿಯರನ್ನು ಬಿಟ್ಟು ದೇವತೆಗಳ ಸಂಗಡ ಪುಣ್ಯ ಗಳಿಸುತ್ತಾ ಬಹಳ ಪ್ರಸನ್ನತೆಯಿಂದ ಮತ್ತೆ ಸ್ವರ್ಗಕ್ಕೆ ಮರಳಿದರು. ಶ್ರೇಷ್ಠ ಧರ್ಮದ ಪಾಲನೆ ಮಾಡುವುದರಿಂದ ಅಚ್ಯುತೇಂದ್ರ ದೇವನು ಸುಖದ ಸಮಸ್ತ ಸಾಧನೆಗಳ ಉಪಭೋಗ ಮಾಡಿ ತೀರ್ಥಂಕರ ಪದವನ್ನು ಪ್ರಾಪ್ತ ಮಾಡಿದನು. ಹೀಗೆ ತಿಳಿದು, ಹೇ ಭವ್ಯ ಪುರುಷರೇ, ಒಂದು ವೇಳೆ ನೀವು ಸುಖ ಪ್ರಾಪ್ತ ಮಾಡಿಕೊಳ್ಳುವ ಬಯಸುತ್ತೀರೋ, ವೀತರಾಗ ಭಗವಾನರ ಆದೇಶದ ಅನುಸಾರ ಶ್ರೇಷ್ಠ ಧರ್ಮವನ್ನು ವಿಧಿಪೂರ್ವಕ ಪಾಲನೆ ಮಾಡಿರಿ ಎಂದು ಹೇಳಿದ್ದಾರೆ. ಇಲ್ಲಿಗೆ 7ನೇ ಅಧ್ಯಾಯವು ಪೂರ್ಣವಾಗುತ್ತದೆ. ಇನ್ನು ಉಳಿದ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯಲಾಗಿದೆ. बोलिए महावीर भगवान की जय हो।
आचार्य श्री सकल कीर्ति महाराज की जय हो। जिनवाणी माता की जय हो। अहिंसा परमो धर्म की जय हो।